ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾನಂದ್ ನೀಲಣ್ಣವರ್ ಬಂಧನ ಪ್ರಕರಣ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಠೇವಣಿ ಇಟ್ಟವರು ಬಂದು ಅಗತ್ಯ ಮಾಹಿತಿಯನ್ನು ಕೊಡಬೇಕು ಅಂತ. ಶಿವಾನಂದ್ ನೀಲಣ್ಣವರ ಪ್ರಕರಣ 4,500 ಕೋಟಿ ರೂಪಾಯಿ ಹೂಡಿಕೆ ವಂಚನೆ ಮಾಡಿರುವಂಥ ಪ್ರಕರಣ ಇದು. ಹೀಗಾಗಿ ಜಿಲ್ಲಾಧಿಕಾರಿಗಳ ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಠೇವಣಿ ಇಟ್ಟವರು ತಮ್ಮ ಅಗತ್ಯ ಮಾಹಿತಿಯನ್ನು ಕೊಡಬೇಕು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಠೇವಣಿ ಹಣ ಎಲ್ಲಿಗೆ ಹೋಗಿದೆ ಅಂತ ಹೇಳಲಾಗಲ್ಲ. ಒಂದು ಜಿಲ್ಲೆಯ ಪ್ರಕರಣ ಅಲ್ಲಿದು ಅಂತಾರಾಜ್ಯ ಪ್ರಕರಣ ಆಗಿದೆ. ಶಿವಾನಂದ್ ನೀಲಣ್ಣವರ ಮೇಲೆ ದೂರು ದಾಖಲಾಗಿದೆ. ಇವತ್ತು ಸಂಜೆಯ ವೇಳೆಗೆ ಎಲ್ರಿಗೂ ಕೂಡ ನೋಟಿಸ್ ಕೊಡ್ತೀವಿ. ವಿಚಾರಣೆಯ ಹಂತದಲ್ಲಿ ವಿವಿಧ ಕಲಂಗಳು ಸೇರ್ತವೆ. ವಂಚನೆಯ ಸ್ಕೀಮ್ ಅನ್ನೋದು ನಮಗೆ ಗೊತ್ತಾಗಿದೆ. ಠೇವಣಿ ಹಣ ಸುರಕ್ಷಿತ, ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ, ಹಾಗೂ ಅವ್ರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆ್ಯಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ನಮ್ಮದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನೀಲಣ್ಣವರ್, ಇವನು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದ್ದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತು ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು